ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮ ಜೊತೆ ಪಾಂಡುರಂಗ VL ಅವರು ಇದ್ದಾರೆ. ಇವರು ವೀರಗಾನಹಳ್ಳಿಯವರು, ಸಿರಾ ತಾಲೂಕು. ತುಮಕೂರಿನಲ್ಲೇ ವಿದ್ಯಾಭ್ಯಾಸ ಮುಗಿಸಿದ ಇವರು ಗಣಿತಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಗಳಿಸಿ ಚಿಕ್ಕನಾಯಕನಹಳ್ಳಿಯಲ್ಲಿ ವಾಸವಾಗಿ ತಿಪಟೂರು ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡುತ್ತಿದ್ದಾರೆ. ವಿದ್ಯಾರ್ಥಿಗಳನ್ನು ಪ್ರೀತಿಸುವ ಇವರು ಹವ್ಯಾಸವಾಗಿ SLC ನಂತರ PU ನಂತರ ಏನು ಮಾಡಬೇಕು ಎಂಬ ಬಗ್ಗೆ ಮಾರ್ಗದರ್ಶನ ಮಾಡುತ್ತಾರೆ. ಇವರ ವೈಶಿಷ್ಟ್ಯ ಏನೆಂದರೆ, ಆರ್ಥಿಕ ಸಮಸ್ಯೆ ಇರುವವರಿಗೆ ಸ್ಕಾಲರ್ಶಿಪ್, ಸ್ಟೈಪಂಡ್ ಇರುವ ಹಾಗೂ 100% ಉದ್ಯೋಗ ಲಭ್ಯ ಆಗುವ ಕೋರ್ಸುಗಳು, ಎಲ್ಲ ವಿಭಾಗದ ಪ್ರತಿಭಾವಂತರಿಗೆ ಇದೇ ರೀತಿ ಉದ್ಯೋಗ ಖಾತ್ರಿ ಇರುವ ಕೋರ್ಸುಗಳನ್ನು ಪಟ್ಟಿ ಮಾಡಿ ಅವರವರ ಆಸಕ್ತಿಗೆ ಅನುಗುಣವಾಗಿ ಯಾವುದನ್ನು ಆರಿಸಬಹುದು ಎಂದು ಸಲಹೆಯನ್ನು ನೀಡ್ತಾರೆ. ಇವರನ್ನು ಈ SLC ಹಾಗೂ PU ನಂತರ ಏನು ಮಾಡಬೇಕು ಅನ್ನುವುದರ ಬಗ್ಗೆ ಕೇಳೋಣ. ನಮಸ್ಕಾರ ಪಾಂಡುರಂಗ VL ಅವರೇ. ನಮಸ್ಕಾರ ಸರ್. SLC ನಂತರ ಮುಂದಿನ ಬಗ್ಗೆ ಆಯ್ಕೆ ಯಾವ ರೀತಿ ಮಾಡ್ಕೊಳ್ಬೇಕು ಸರ್? ಈಗ ಏನಾಗುತ್ತಿದೆ, SLC ಆದಮೇಲೆ ನಮಗೆ ಎಲ್ಲರೂ ತಿಳ್ಕೊಂಡಿರೋದು ಅಂದರೆ 3 ದಾರಿಗಳಿದೆ. ಒಂದು ಆರ್ಟ್ಸ್ ಇರ್ಬೋದು, ಒಂದು ಸೈನ್ಸು, ಒಂದು ಕಾಮರ್ಸು. ಅವರ ಹವ್ಯಾಸಕ್ಕೆ ತಕ್ಕನಂಗೆ ಈಗ ಕೆಲವರು ಸೈನ್ಸ್ ಓದಬೇಕು ಅಂತ ಇರ್ತಾರೆ, ಅವ್ರಿಗಾಗಿ ಸೈನ್ಸ್ PU ಸೇರ್ಕೋಬೋದು. ಇಲ್ಲ ಕಾಮರ್ಸ್ ಅಂದರೆ ಅಕೌಂಟೆನ್ಸಿ ಆ ಥರದ್ದು ಇಷ್ಟ ಇರೋವಂಥವ್ರು ಆ ಕಡೆ ಹೋಗ್ತಾರೆ. ಕೆಲವರು ಆರ್ಟ್ಸ್ ಈ ಥರ ಹೋಗ್ತಾರೆ. ಇನ್ನು ಕೆಲವರು ಏನಾಗುತ್ತೆ, ನಮಗೆ ಡಿಪ್ಲೊಮಾ ಕೋರ್ಸ್ ಅಂದರೆ ಜಾಬ್ ಓರಿಯೆಂಟೆಡ್ ಕೋರ್ಸ್, ಈ ಥರದ್ದು ಕೋರ್ಸ್ಗಳಿಗೆ ತುಂಬ ದಾರಿಗಳು ಸಿಗ್ತವೆ. ಆ ಥರದ ಕೋರ್ಸ್ಗಳು ಅಂದರೆ ಅವ್ರ ಹವ್ಯಾಸಕ್ಕೆ ತಕ್ಕನಂಗೆ, ಈಗ ಹವ್ಯಾಸ ಇರ್ಬೋದು, ಇಲ್ಲ ಅವ್ರ ಮನೆಯ ಕೋಆಪ್ರೇಷನ್ ಮುಖಾಂತರನೂ ಇದಾಗುತ್ತೆ. ಇಲ್ಲಪ್ಪ ನಮಗೆ ಸಾಕು, ಅವನು ಡಿಪ್ಲೊಮಾ ಓದಿ ಬೇಗ ಕೆಲಸಕ್ಕೆ ಹೋಗಬೇಕು, ಬೇಗ ದುಡಿಬೇಕು, ಈ ಥರ ಅವರ ಮನೆಗೆ ವಾತಾವರಣಕ್ಕೆ ಅನುಗುಣವಾಗಿ ಆ ಕೋರ್ಸ್ಗಳಿಗೆ ಹೋಗ್ಬೋದು ಸರ್. ಈಗ ಸೈನ್ಸು ಕೆಲವರು ಕಷ್ಟ ಆಗುತ್ತೆ, ಓದೋಕ್ಕಾಗಲ್ಲ ನನಗೆ ಅನ್ನೋರು ಇರ್ತಾರೆ. ಅಂಥವ್ರು ಈ ಆರ್ಟ್ಸ್ ಓದ್ಬೋದು, ಇಲ್ಲ ಡಿಪ್ಲೊಮಾ ಮಾಡ್ಬೋದು, ITI, JOC ಈ ಥರದ್ದೆಲ್ಲ ಕೋರ್ಸ್ಗಳು ಇದ್ದಾವೆ ಸರ್. ಈ ಡಿಪ್ಲೊಮಾ ಅಂತಂದರೆ ಇಂಜಿನಿಯರಿಂಗ್ ಅಂತಲೇ ಸರ್, ಹೌದು ಹೇಳ್ತಾರೆ. ಡಿಪ್ಲೊಮಾ ಅಂದರೆ ಅದೊಂದು ಟೆಕ್ನಾಲಜಿ ಕೋರ್ಸ್ ಅಂತಲೇ ಕರೀತಾರೆ. ಬೇರೆ ಥರನೂ ಇದೆ. ಆ ಡಿಪ್ಲೊಮಾದಲ್ಲಿ ಏನಾಗಿದೆ ಅಂದರೆ ತುಂಬ ಬರುತ್ತೆ. ಅಂದರೆ ಈಗ ಏನಾಗಿದೆ, ನಾನು ಇಲ್ಲಿ ಒಂದು ನಿಮಗೆ ಪಟ್ಟಿ ಹೇಳ್ತಾ ಹೋಗ್ತೇನೆ. ಯಾಕಂದರೆ ಅದು ಯಾವ ಥರ ಇದೆ ಅಂದರೆ, ಎಲ್ಲ ಒಂದು ಡಿಪ್ಲೊಮಾ ಕೋರ್ಸಲ್ಲಿ ತುಂಬ ಜನ ಇವುಗಳನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ನೆಗ್ಲೆಕ್ಟ್ ಅನ್ನೋದಕ್ಕಿಂತ ಗೊತ್ತಿಲ್ಲ. ಯಾಕೆಂದರೆ ಅವ್ರು ಓದ್ತಿರೋದು ಬರೀ ಕಂಪ್ಯೂಟರ್ ಸೈನ್ಸು, ಮೆಕ್ಯಾನಿಕಲ್ಲು ಈ ಥರದ ಕೋರ್ಸ್ಗಳಿಗೆ ಮಾತ್ರ ಡಿಪ್ಲೊಮಾದಲ್ಲಿ ಸೇರ್ತಿದ್ದಾರೆ. ಅದು ಅಲ್ಲದಲ್ಲೇ ಡಿಪ್ಲೊಮಾ ಕೋರ್ಸಲ್ಲಿ ಕೆಲವೊಂದು ಕೋರ್ಸ್ ಇದ್ದಾವೆ. ಅವು ಮಾಡೋದ್ರಿಂದ ಏನಿದೆ, ಈಗ 3 ವರ್ಷದ ಡಿಪ್ಲೊಮಾ ಕೋರ್ಸ್ ಮುಗಿದ ತಕ್ಷಣ ಸರ್ ಅಲ್ಲೇ ಜಾಬ್ ಸಿಗೋ ಅಂಥ ಅವಕಾಶ ಇರುತ್ತೆ. ಜೊತೆಗೆ ಅಲ್ಲಿ ಓದಬೇಕಾದ್ರೆ ಸ್ಟೈಫೆಂಡ್ ಅಂತ ಕೊಡ್ತಾರೆ. ಅಂದರೆ ಮಂತ್ಲಿ, ಈಗ ಒಂದು ಪ್ರಿಂಟಿಂಗ್ ಟೆಕ್ನಾಲಜಿ ಅಂತಿದೆ, ಆ ಕೋರ್ಸ್ ಮಾಡಿದಾಗ ಪ್ರತಿ ತಿಂಗಳು ಕೊನೆ ವರ್ಷ 6,000 ರೂಪಾಯಿ ಅವರೇ ಕೊಡ್ತಾರೆ ವಿದ್ಯಾರ್ಥಿಗಳಿಗೆ. ಅಂದರೆ 2ನೇ ವರ್ಷ, 2 ಮತ್ತು 3ನೇ ವರ್ಷದಲ್ಲಿ ಸ್ಟೈಫೆಂಡ್ ಅಂತ ಹೇಳಿ ಕೊಡ್ತಾರೆ. ಆ ಥರದ್ದಿದೆ. ಮತ್ತು ಮುಗಿದ ತಕ್ಷಣ ಜಾಬ್ ಸಿಗುತ್ತೆ. ಅದರಲ್ಲಿ ನಾನು ಈಗ ಮೊದಲನೇದು ಆಯ್ಕೆ ಯಾವ್ದು ಮಾಡ್ಕೋತಿದ್ದೀನಿ ಅಂದರೆ, ಡಿಪ್ಲೊಮಾ ಇನ್ ಪ್ರಿಂಟಿಂಗ್ ಟೆಕ್ನಾಲಜಿ ಅಂತೇಳಿ ಬೆಂಗಳೂರಲ್ಲಿದೆ ಸರ್. ನಮ್ಮ ಕರ್ನಾಟಕದಲ್ಲಿ ಒಂದೇ ಕಾಲೇಜ್ ಇರೋದು. ಯಾಕೆಂದರೆ ಈಗ ಬೆಂಗಳೂರಲ್ಲೇ 2,000 ಪ್ರೆಸ್ಗಳಿದ್ದಾವೆ. ಈಗ ನೀವು ನೋಡಿದರೆ ಯಾವ್ಯಾವ ಪ್ರಾಡಕ್ಟ್ ಇದೆ ಆ ಪ್ರಾಡಕ್ಟ್ಗೆಲ್ಲ ನೇಮ್ ಹಾಕ್ತೀವಿ ನಾವು. ಆ ನೇಮ್ ಹಾಕೋ ಅಂಥ ಕೆಲಸ ಮಾಡೋ ಅಂಥದ್ದು ಈ ಡಿಪ್ಲೊಮಾ ಇನ್ ಪ್ರಿಂಟಿಂಗ್ ಟೆಕ್ನಾಲಜಿ ಕೋರ್ಸರು. ಈಗ ಮೈಸೂರಲ್ಲಿ ನೋಟು ಮುದ್ರಣಾಲಯ ಇದೆಯಲ್ಲ, ಅಲ್ಲೂ ಸಹ ಈ ಡಿಪ್ಲೊಮಾ ಮಾಡಿದವ್ರನ್ನ ಕೆಲಸಕ್ಕೆ ತಗೋತಾರೆ. ಈ ಥರ ಪ್ರಿಂಟಿಂಗಿಗೆ ಪ್ರತಿಯೊಂದು ಪೇಪರ್ ಇರ್ಬೋದು, ಮ್ಯಾಗ್ಝಿನ್ ಇರ್ಬೋದು, ಬುಕ್ಸ್ಗಳಿಗಿರ್ಬೋದು, ಮತ್ತು ಒಂದು ಪ್ರಾಡಕ್ಟ್ಗೆ ನೇಮ್ ಹಾಕೋದ್ರಿಂದ ಹಿಡಿದು ಪ್ರತಿಯೊಂದು ಕೆಲಸನೂ ಈ ಪ್ರಿಂಟಿಂಗ್ ಟೆಕ್ನಾಲಜಿಯವರು ಮಾಡೋದ್ರಿಂದ ಇರೋದೊಂದೇ ಕಾಲೇಜು. ಪ್ರತಿ ವರ್ಷ 50 ಜನ ಆಚೆ ಬರ್ತಾರೆ. 1000 ಪ್ರಿಂಟಿಂಗ್ ಪ್ರೆಸ್ ಇರೋದ್ರಿಂದ ಅವರಿಗೆ ಜಾಬ್ ಕಟ್ಟಿಟ್ಟ ಬುತ್ತಿ. ಮೈಸೂರಿನಲ್ಲಿ ಪ್ಲಾಸ್ಟಿಕ್ ಟೆಕ್ನಾಲಜಿ ಸಿಪೆಟ್ ಅಂತ ಹೇಳಿ ಕರೀತಾರೆ ಸರ್. ಅದು ಇದೆ. ನಾನು ಅದನ್ನು ಮಾಡ್ಕೊಂಡು ಬಂದಿದ್ದೀನಿ. ಪ್ಲಾಸ್ಟಿಕ್ ಟೆಕ್ನಾಲಜಿ ಸಿಪೆಟ್ ಮೈಸೂರಲ್ಲಿದೆ. ಅದು ಅಷ್ಟೇ ಒಂದು ಉತ್ತಮವಾದ ಡಿಪ್ಲೊಮಾ ಕೋರ್ಸು, 100% ಜಾಬ್ ಸಿಗೋ ಅಂಥ ಒಂದು ಕೋರ್ಸು. ಜೊತೆಗೆ ಇನ್ನೊಂದಿದೆ, ಡಿಪ್ಲೊಮಾ ಇನ್ ಟೆಕ್ಸ್ಟೈಲ್ ಟೆಕ್ನಾಲಜಿ ಅಂತೇಳಿ. ಟೆಕ್ಸ್ಟೈಲ್ ಡಿಪ್ಲೊಮಾ ಮಾಡಿ ನೀವು BE-ನಲ್ಲೂ ಟೆಕ್ಸ್ಟೈಲ್ ಮಾಡಿದ್ರೆ, ನಮ್ಮ ಕರ್ನಾಟಕದಲ್ಲಿ BE ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಇರೋದು 3 ಕಾಲೇಜ್ ಸರ್. ಬೆಂಗಳೂರಲ್ಲಿ ಒಂದಿದೆ, ದಾವಣಗೆರೆಯಲ್ಲಿ ಒಂದಿದೆ, ಮತ್ತು ಗದಗಲ್ಲಿದೆ. 3 ಕಾಲೇಜಲ್ಲಿ ಇರೋದ್ರಿಂದ 1000 ಗಾರ್ಮೆಂಟ್ಸ್ ಇದ್ದಾವೆ, 1000 ಟೆಕ್ಸ್ಟೈಲ್ ಡಿಸೈನಿಂಗ್ ಫ್ಯಾಕ್ಟ್ರಿಗಳಿದ್ದಾವೆ. ಅಲ್ಲೆಲ್ಲ 100% ಜಾಬ್ ಆಗೋ ಅಂತ ಇದ್ದಾವೆ. ಆ ಥರದ ಡಿಪ್ಲೊಮಾ ಕೋರ್ಸ್ ಮಾಡೋದ್ರಿಂದ ಈ ಜಾಬ್ ಸಿಗಲಿಲ್ಲ ಅನ್ನೋ ಒಂದನ್ನು ನಾವು ದೂರ ಮಾಡ್ಬೋದು ಸರ್. ಯಾಕೆಂದರೆ ತುಂಬ ಜಾಬ್ ಅಪಾರ್ಚುನಿಟೀಸ್ ಇದೆ. ನಾನು ಈಗ ಹೇಳ್ಬೇಕು ಅನ್ನೋದೇನೆಂದರೆ, ನೀವು
ನೀವು ಏನೇ ಓದಿದ ತಕ್ಷಣ ಕೆಲಸ ಸಿಗಬೇಕು, ಆ ಥರದ ಕಾನ್ಸೆಪ್ಟ್ ತೊಗೊಂಡು ಅದರಲ್ಲಿ ನಿಮಗೆ ಯಾವ ಫೀಲ್ಡ್ ಇಷ್ಟ, ಈಗ ನಿಮಗೆ ಡ್ರಾಯಿಂಗ್ ಇಷ್ಟ ಅಂದರೆ ಡ್ರಾಯಿಂಗ್ ಫೀಲ್ಡಲ್ಲೇ ಮಾಡ್ಬೋದು. ಆ ಥರದ್ದು ಕೋರ್ಸ್ಗಳು ನನ್ನ ಹತ್ರ ಪಟ್ಟಿ ಇದೆ, ಬೇಕಾದ್ರೆ ನಾನು ಹೇಳ್ತಾ ಹೋಗ್ತೀನಿ. ಈಗ ಅಗ್ರಿಕಲ್ಚರ್, ಈಗ ರೈತರು ಮಕ್ಕಳು ಇರ್ತಾರೆ, ಅವ್ರಿಗೆ ಅಗ್ರಿಕಲ್ಚರೇ ಇಷ್ಟ ಇದೆ, ಈಗ ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಅಂತ ಹೇಳಿ ಇದೆ ಸರ್. ಅದು ಏನೋ ಒಂದು 3 ವರ್ಷದ್ದು ಇದೆ. ಮತ್ತು ವೆಟನರಿ ಅಂತ ಇದೆ. ಈಗ ವೆಟನರಿ ಮಾಡಿದ್ರೆ ನೀವೇ ನೋಡಿದ್ದೀರ, ಒಂದು ಹಸ ಕರಗಳಿಗೆ ಹುಷಾರಿಲ್ಲ, ಒಂದು ನಾಯಿಗೆ ಹುಷಾರಿಲ್ಲ ಅಂದ್ರೂ ಸಾವಿರಾರು ರೂಪಾಯಿ ಖರ್ಚು ಮಾಡೋಂಥ ಜನ ಇದ್ದಾರೆ. ಆ ಥರದ್ರಿಂದ ನೀವು ಓನಾಗಿ ಅಂದರೆ ನಿಮ್ಮ ಸ್ವಯಂ ಉದ್ಯೋಗ ನೀವೇ ಮಾಡ್ಕೋಬೋದು. ಆ ಥರದ ಕೋರ್ಸ್ಗಳೂ ತುಂಬ ಇದ್ದಾವೆ. ಈಗ ಫುಟ್ವೇರ್ ಡಿಸೈನಿಂಗ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಅಂತ ಇದೆ. ಈಗ ಸ್ಲಿಪ್ಪರ್ ಡಿಸೈನ್ ಮಾಡೋದಷ್ಟೇ, ಫುಟ್ವೇರ್ ಡಿಸೈನಿಂಗ್ ಅಂದರೆ ಈ ಫುಟ್ವೇರ್ ಏನು ಸ್ಲಿಪ್ಪರ್ಸ್ ಅವೆಲ್ಲ ಬರ್ತವೆ, ಆ ಡಿಸೈನ್ ಮಾಡೋಂಥ ಕೋರ್ಸ್ ಇದೆ. ತುಂಬ ಕಂಪ್ನಿ ಇದೆ, PVR ಇದೆ, ಆಮೇಲೆ ಬಾಟಾ ಕಂಪ್ನಿ ಇದೆ. ಈ ಕಡೆ ಎಲ್ಲ ಇವ್ರಿಗೆ ತುಂಬ ಬೇಡಿಕೆ ಇದೆ. ಪ್ಯಾಕೇಜ್ ಕೇಳಿದ್ರೇ ಭಯ ಆಗುತ್ತೆ, ಅಷ್ಟಿಷ್ಟೊಂದು ಪ್ಯಾಕೇಜ್ ಕೊಡೋ ಅಂಥ ಕೋರ್ಸಸ್ ಇವೆಲ್ಲ ಇದೆ. ಜೊತೆಗೆ ಕರ್ನಾಟಕದಲ್ಲಿ ಲೆದರ್ ಆ್ಯಂಡ್ ಫ್ಯಾಷನ್ ಟೆಕ್ನಾಲಜಿ ಅಂತ ಇದೆ, ಅದಕ್ಕೂ ತುಂಬ ಬೇಡಿಕೆ ಇದೆ. ಕಿಲ್ಟ್ ಅಂತ ಹೇಳಿ ಕರೀತಾರೆ, ಬೆಂಗಳೂರಲ್ಲಿದೆ. ಅದೇ ರೀತಿ ಹ್ಯಾಂಡ್ಲೂಮ್ ಟೆಕ್ನಾಲಜಿ ಅಂತೇಳಿ ಗದಗಲ್ಲಿದೆ. ಈ ಕೈಮಗ್ಗ ಅಂತ ಏನು ಬರುತ್ತೆ ಆ ಮಾಡೋದ್ರಿಂದ ಅದರಲ್ಲೂ ತುಂಬ ಬೇಡಿಕೆ ಇದೆ. ಇನ್ನೊಂದು ಮುಖ್ಯವಾದ್ದು ಅಂದರೆ ಶುಗರ್ ಆ್ಯಂಡ್ ಆಲ್ಕೋಹಾಲ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಶುಗರ್ ಆ್ಯಂಡ್ ಆಲ್ಕೋಹಾಲ್ ಟೆಕ್ನಾಲಜಿ ಅಂತಿದೆ. ನಿಜಲಿಂಗಪ್ಪ ಕಾಲೇಜ್ ಆಫ್ ಇದರಲ್ಲಿದೆ ಬಿಜಾಪುರಲ್ಲಿ. ಅಲ್ಲಿ ಇರೋದ್ರಿಂದ ಎಲ್ಲ ಶುಗರ್ ಮಿಲ್ಸಲ್ಲೂ ಅಪಾಯಿಂಟ್ ಆಗುತ್ತೆ. ಜೊತೆಗೆ ಈ ಡಿಸ್ಟಿಲರೀಸ್ ಏನು ಬರ್ತವೆ, ಆಲ್ಕೋಹಾಲ್ ಡಿಸ್ಟಿಲರೀಸು, ಅಲ್ಲೆಲ್ಲ ಇವ್ರಿಗೆ 100% ಜಾಬ್ ಆಗ್ತಾಯಿದೆ. ಈ ಕೋರ್ಸ್ಗಳಿಗೆ ಏನಾಗಿದೆ, ಕೆಲವರಿಗೆ ಗೊತ್ತಿಲ್ಲ, ಮಾಡಿದವ್ರಿಗೆ 100% ಜಾಬ್ ಸಿಗ್ತಾ ಇದೆ. ಅದೇ ರೀತಿ ಮೈಸೂರಲ್ಲಿರೋಂಥ ಒಂದು ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಇರ್ಬೋದು, ಅದು ಒಂದು ಉತ್ತಮವಾದ ಕೋರ್ಸ್. ಯಾಕೆಂದರೆ ನಮ್ಮ ಏಷ್ಯಾದಲ್ಲಿ ಈ ಮೈಸೂರಲ್ಲಿ ಒಂದೇ ಕಡೆ ಇರೋದು. ಡಿಪ್ಲೊಮಾನೂ ಇದೆ. ಡಿಪ್ಲೊಮಾದೂ ಇದೆ, ಅದರಲ್ಲಿದೆ. ಮತ್ತು ಇನ್ನೊಂದು ಬೆಂಗಳೂರಲ್ಲಿ GPS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಇದೆ ಸರ್, ಅಗ್ರಿಕಲ್ಚರಿಗೆ ಸಂಬಂಧಪಟ್ಟಿದ್ದು. ಅದು 1 ಇಯರ್ ಕೋರ್ಸ್. ಈಗ ವಿದ್ಯಾರ್ಥಿ SLC ಆದಮೇಲೆ 1 ಇಯರ್ ಮಾಡಿದ್ರೆ 1 ಇಯರ್ಗೆ 1 ಇಯರ್ ಇಲ್ಲ 1.5 ಇಯರ್ಗೆ ಕೋರ್ಸ್ ಕಂಪ್ಲೀಟ್ ಆಗುತ್ತೆ, ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಮ್ಯಾನೇಜ್ಮೆಂಟ್ ಅಂತೇಳಿ. ಅಲ್ಲಿ ಹೆಂಗಿದೆ ಅಂದರೆ ಓದಿದ ತಕ್ಷಣ ಅವರೇ ಕೆಲಸ ಕೊಡಿಸ್ತಾರೆ. ಅಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ಇಲ್ಲಿ ನಾವು ಕೆಲಸ ಕೊಡಿಸ್ತೀವಿ ಅಂದ್ರೂ ನಮ್ಮ ಹತ್ರ ಕೆಲಸ ಮಾಡೋ ಹುಡುಗರಿಲ್ಲ. ಯಾಕೆಂದರೆ ಇಲ್ಲಿ ಕಲ್ತಿರೋ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅವರೇ ಓನಾಗೆ ಅವ್ರ ಜಮೀನಲ್ಲಿ ಲಕ್ಷಗಟ್ಟಲೆ ತಿಂಗಳಿಗೆ 1 ಎಕರೆಯಲ್ಲಿ 1 ಲಕ್ಷಕ್ಕೂ ಹೆಚ್ಚು ದುಡಿಯೋ ಅಂಥ ಸಾಮರ್ಥ್ಯನ, ಸ್ಕಿಲ್ಸ್ನ ಅವರು ಕಲಿಸ್ಕೊಡ್ತಾ ಇದ್ದಾರೆ ಸರ್. ಅದು ಒಂದು ಕಾಲೇಜ್ ಇದೆ. ಮತ್ತು ಫಾರೆನ್ಸಿಕ್ ಸೈನ್ಸ್ ಅದು ಧಾರವಾಡಲ್ಲಿದೆ, ಅದು ಸೆಂಟ್ರಲ್ ಗೌರ್ಮೆಂಟಿಂದು. ಮತ್ತು ರಬ್ಬರ್ ಟೆಕ್ನಾಲಜಿ, ಈ ಥರದ್ದು ತುಂಬ ಡಿಪ್ಲೊಮಾ ಕೋರ್ಸ್ಗಳು. ಅಂದರೆ ಈಗ PU ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ನಾನು ಡಿಪ್ಲೊಮಾ ಮಾಡಿಬಿಟ್ಟು ಬೇಗ ದುಡಿಬೇಕು ಅನ್ನೋರಿಗೆ ಈ ಥರದ ಡಿಪ್ಲೊಮಾ ಕೋರ್ಸ್ಗಳನ್ನ ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಅವರಿಗೆ ಮುಂದಿನ ಜೀವನದಲ್ಲಿ ಉತ್ತಮವಾಗಿ ಅವರ ಜೀವನ ರೂಪಿಸ್ಕೊಳ್ಳೋಕ್ಕೆ ಒಂದು ಅನುಕೂಲ ಆಗುತ್ತೆ ಸರ್. ಕಡಿಮೆ ಇದರಲ್ಲಿ ಸ್ಟೈಫೆಂಡ್ ಸಿಗ್ತವೆ. ಮತ್ತು ಈಗ ನಾನು ಹೇಳಿದ ಕೋರ್ಸ್ಗಳಲ್ಲೆಲ್ಲ ಸರ್ 10,000 ರಿಂದ 15,000 ರೂಪಾಯಿ ಒಳಗೆ ಫೀಸ್ ಆಗೋಗುತ್ತೆ ವರ್ಷಕ್ಕೆ. ಎಲ್ಲೋ ಲಕ್ಷಗಟ್ಟಲೆ ಓದ್ಬಿಟ್ಟು ಆಮೇಲೆ ಕೆಲಸ ಸಿಗ್ತಿಲ್ಲ ಅಂತ ಅಲಿಯೋದು ಬೇಡ, ಕಮ್ಮಿ ದುಡ್ಡಲ್ಲಿ ಕೆಲಸ ಸಿಗೋ ಅಂಥ ಕೋರ್ಸ್ಗಳನ್ನ ಓದ್ಬಿಟ್ಟು ಮಾಡೋದು ಒಳ್ಳೇದು ಅಂತ ನಾನಾದರೂ ಹೇಳಿ. ಬೇಗನೆ ಹೌದು. ಈಗ 18 ವರ್ಷಕ್ಕೇ ಮಗ ದುಡಿತಾನೆ ಅಂದರೆ ಎಂಥ ಪೇರೆಂಟ್ಸ್ಗೂ ಒಂದು ಖುಷಿ ವಿಷಯ ಆಗುತ್ತೆ. SLC ನಂತರ 3 ಸ್ಟ್ರೀಮ್ ಅಂತ ಹೇಳಿದ್ರಿ, ಹಾಂ ಸರ್. ಆರ್ಟ್ಸು, ಕಾಮರ್ಸು ಮತ್ತು ಸೈನ್ಸ್ ಅಂತ. ಅದು ಬಿಟ್ಟು ಬೇರೆ ಏನು ಯಾವುದಿಲ್ವಾ? ಅಂದರೆ ಅದು ಜಾಬ್ ಓರಿಯೆಂಟೆಡ್ ಅಂತ ಬರ್ತವೆ, JOC ಅದು ಮಾಡ್ಬೋದು ಸರ್. JOC ಈಗ ಕಡಿಮೆ ಆಗಿದೆ. ಅಂದರೆ ಇದ್ದಾವೆ, ಕೆಲವು ಕಡೆ ಮಾತ್ರ ಇದ್ದಾವೆ. ಹೌದಾ? ಅದಕ್ಕಿಂತ ಬೆಸ್ಟ್ ಅಂದರೆ ಈ ಡಿಪ್ಲೊಮಾ ಕೋರ್ಸು ಬೆಸ್ಟ್ ಸರ್, ಒಂದು ಲೆವೆಲಲ್ಲಿ ಇರುತ್ತೆ. ಈ 3 ಇದನ್ನು ಅಂದರೆ ತಮ್ಮನ್ನು ತಾವು ಹೇಗೆ ಜಡ್ಜ್ ಮಾಡ್ಕೊಳ್ಳೋದು? ಆರ್ಟ್ಸ್ ತೊಗೊಳ್ಳೋದು ಅಥವಾ ಸೈನ್ಸ್ ತೊಗೊಳ್ಳೋದು, ಕಾಮರ್ಸ್ ತೊಗೊಳ್ಳೋದು ಅಂತ? ಹೌದು ಸರ್. ಯಾಕೆಂದರೆ ನಾನು ಹಿಂಗೆ ಹೇಳ್ತೀನಿ ಅಂತಲ್ಲ, ಆರ್ಟ್ಸು ಇಂಟ್ರೆಸ್ಟ್ ಇರೋ ಅಂಥವ್ರು, ಅಂದರೆ ಈಗ ಹಿಸ್ಟ್ರಿ ಇಂಟ್ರೆಸ್ಟ್ ಇರುತ್ತೆ, ನಮ್ಮದು ಕಲ್ಚರ್ ಬಗ್ಗೆ ಕಲಿಬೇಕು ಅಂತ ಆಸೆ ಇರುತ್ತೆ. ಯಾರೇ ಆಗಲಿ, ಯಾವುದೇ ಸರ್ ಕೆಟ್ಟ ಕೋರ್ಸ್ ಅಂತ ಯಾವುದೂ ಇಲ್ಲ ಸರ್, ಎಲ್ಲ ಒಳ್ಳೆ ಕೋರ್ಸೇ. ಅದರಲ್ಲಿ ನಾವು ಯಾವ ಮಟ್ಟದಲ್ಲಿ ಇರ್ತೀವಿ ಅದರಿಂದ ನಮಗೆ ಅಷ್ಟು ಪ್ರಯೋಜನ ಸಿಗ್ತದೆ. ಹಂಗಾಗಿ ಈಗ ಏನಾಗುತ್ತೆ, ಆರ್ಟ್ಸಲ್ಲಿ ಈಗ ನೀವು ಸೇರಿಕೊಂಡ್ರೆ PUಗೆ BA ಮಾಡಬೇಕು, ಇಲ್ಲ MA ಮಾಡಬೇಕು, ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗಬೇಕು. ಅದೇ ಒಂದು ಸೈನ್ಸಿಗೆ ಸೇರಿಕೊಂಡ್ರೆ 100 ದಾರಿ ಸಿಗ್ತವೆ ಸರ್, ತುಂಬ ಇದ್ದಾವೆ. BS MS ಕೋರ್ಸ್ ಅಂತ ಹೊಸವು ಇದ್ದಾವೆ ಸರ್, ಅಂದರೆ ಬ್ಯಾಚುಲರ್ ಆಫ್ ಸೈನ್ಸ್, ಮಾಸ್ಟರ್ ಆಫ್ ಸೈನ್ಸ್ ಅಂತೇಳಿ. ಆ ಥರದ್ದೆಲ್ಲ ಅಗ್ರಿಕಲ್ಚರ್ ಇಷ್ಟ ಇದ್ದರೆ ಅಗ್ರಿಕಲ್ಚರ್ ಕಡೆ ಹೋಗ್ಬೋದು, ಫಾರೆಸ್ಟ್ರಿ ಇದೆ, ವೆಟನರಿ ಇದೆ. ಸೈನ್ಸಲ್ಲಿ ತುಂಬ ಸ್ಟ್ರೀಮ್ಸ್ಗಳು ಜಾಸ್ತಿ ಇದೆ ಸರ್, ಆಮೇಲೆ ಅವಕಾಶಗಳೂ ಜಾಸ್ತಿ ಇದೆ ಸರ್. ಕಾಮರ್ಸಲ್ಲೂ ಇದೆ ಸರ್. ಯಾಕೆಂದರೆ ಈಗ ಮ್ಯಾನೇಜ್ಮೆಂಟಲ್ಲಿ ಈಗ IPM ಅಂತ ಒಂದು ಎಕ್ಸಾಮ್ ಇದೆ ಸರ್. ಆಫ್ಟರ್ PUC ಒಂದು IPM ಅಂತ ಒಂದು ಎಕ್ಸಾಮ್ ನಡೆಯುತ್ತೆ, ಇನ್ಸ್ಟಿಟ್ಯೂಟ್ ಆಫ್ ಪ್ರೋಗ್ರಾಮ್ ಆಫ್ ಮ್ಯಾನೇಜ್ಮೆಂಟ್ ಅಂತೇಳಿ ಬರ್ತದೆ. ಆ ಎಕ್ಸಾಮ್ ಬರೆಯೋದ್ರಿಂದ IIMS ಅಂತ ಬರ್ತವೆ. ಆ ಕಾಲೇಜ್ಗಳಲ್ಲಿ ಓದೋದ್ರಿಂದ ಅವರು ಪ್ಯಾಕೇಜೇ 1 ಕೋಟಿಗೂ ಹೆಚ್ಚು ಇರೋ ಅಂಥ ಒಂದು ಕೋರ್ಸು ಸರ್. ಯಾಕೆಂದರೆ ಈಗ ಕಾಮರ್ಸವ್ರು ಎಲ್ಲರಿಗೂ ಬೇಕಾಗ್ತದೆ ಸರ್. ಯಾವುದೇ ಒಂದು ಸ್ಟ್ಯಾಟಿಸ್ಟಿಕ್ಸ್ ಇರ್ಬೋದು, ಎಲ್ಲದಕ್ಕೂ ಬೇಕೇ ಬೇಕು.
ಈ ಸ್ಟ್ಯಾಟಿಸ್ಟಿಕ್ಸ್ ಅಂತ ಬಂದಾಗ ಬೆಂಗಳೂರಲ್ಲೇ ಒಂದು ಕಾಲೇಜ್ ಇದೆ ಸರ್, ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಅಂತೇಳಿ. ಅಲ್ಲಿ ಈ ಸ್ಟ್ಯಾಟಿಸ್ಟಿಕ್ಸ್ ಓದ್ಬೋದು, ಜೊತೆಗೆ ಮ್ಯಾಥಮೆಟಿಕ್ಸು ಓದ್ಬೋದು. ಅಲ್ಲಿ ಏನಿದೆ ಕಾಲೇಜ್ ಫೀಸೇ ಬಂದು ಝೀರೋ ಸರ್, ₹1 ಕಾಲೇಜಿಗೆ ಕಟ್ಟಂಗಿಲ್ಲ. ಆ ವಿದ್ಯಾರ್ಥಿಗೆ ಪ್ರತಿ ತಿಂಗಳು ₹5,000 ಸ್ಟೈಫೆಂಡ್ ಅಂತೇಳಿ ಅವರೇ ಕೊಡ್ತಾರೆ. ಈ ಥರದ ಕೋರ್ಸ್ಗಳು ತುಂಬ ಇದ್ದಾವೆ. ಅದು ಒಂದು ಅವ್ರಿಗೆ. ಆಮೇಲೆ ಡಿಸೈನಿಂಗ್ ಇಷ್ಟ ಇದೆ, ಈಗ ಡ್ರಾಯಿಂಗ್ ಬರೀತಾರೆ ಹುಡುಗ, ಮನೆ ಪೇರೆಂಟ್ಸಿಗೆ ಗೊತ್ತಿರುತ್ತೆ ಇವನು ತುಂಬ ಚೆನ್ನಾಗಿ ಡ್ರಾಯಿಂಗ್ ಬಿಡಿಸ್ತಾನೆ ಅಂತ. ಅದಕ್ಕೆ ತಕ್ಕನಾದ ಕೋರ್ಸ್ಗಳು ಬೇಕಾದಷ್ಟಿದ್ದಾವೆ, ಅದರಲ್ಲೇ ಅವನು ಮುಂದುವರಿಬೋದು ಸರ್. ಆ ಥರದ್ದು ಅವರ ಅಭಿರುಚಿಗೆ ಅನುಕೂಲ ಆಗೋ ರೀತಿಲಿ ಕೋರ್ಸ್ಗಳಿಗೆ ಸೇರ್ಕೋಬೋದು ಸರ್. ಸೈನ್ಸ್ನಲ್ಲೂ ಮ್ಯಾಥ್ಸ್ ಕಷ್ಟ, ಬೇರೆ ಉಳಿದಿದ್ದೆಲ್ಲ ಪರವಾಗಿಲ್ಲ ಅಂತ ಹೇಳೋರಿದ್ದಾರೆ. ಹಾಂ ಸರ್. ಈ ಮ್ಯಾಥ್ಸ್ ಕಷ್ಟ ಅಲ್ಲ ಸುಲಭ ಅಂತ ಹೇಳೋರು ಇದ್ದಾರೆ. ಮ್ಯಾಥ್ಸ್ ಸುಲಭ ಅಂತ ಹೇಳೋರಿಗೆ PU ನಂತರ ಏನು ತುಂಬ ಅನುಕೂಲ ಇದೆ ಸರ್. ಯಾಕೆಂದರೆ ಒಂದು ಚೆನ್ನೈ ಮ್ಯಾಥಮೆಟಿಕಲ್ ಇನ್ಸ್ಟಿಟ್ಯೂಟ್ ಅಂತ ಇದೆ ಚೆನ್ನೈಯಲ್ಲಿ. ಅಲ್ಲಿ ಹೆಂಗಿದೆ ಅಂದರೆ ಅವು ಮ್ಯಾಥಮೆಟಿಕ್ಸಲ್ಲಿ ಅಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಬೇರೆ ದೇಶದ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ಪ್ರೊಫೆಸರ್ ಆಗಿರೋ ಅಂಥವ್ರು ಇಲ್ಲಿ ಓದಂಥವ್ರು. ಚೆನ್ನೈ ಮ್ಯಾಥಮೆಟಿಕಲ್ ಇನ್ಸ್ಟಿಟ್ಯೂಟ್ ಅಂತ ಅದಿರ್ಬೋದು. ನಾನು ಈಗ ಹೇಳಿದ್ನಲ್ಲ ಒಂದು ISI ಅಂತೇಳಿ, ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಅಂತೇಳಿ. ಅಲ್ಲಿ ಎಲ್ಲ ಹೆಂಗಿದೆ ಸರ್, ಈಗ ಏನು ಹುಡುಗರು PU ಆದಮೇಲೆ ಹುಡುಗರು ಆ IIT JEE ಎಕ್ಸಾಮ್ಸ್ ಎಲ್ಲ ಏನು ಬರೀತಾರೆ, ಆ ಪೇಪರ್ ಸೆಟ್ ಮಾಡೋ ಅಂಥವ್ರು ಇಲ್ಲಿ ಓದಿರೋ ಅಂಥ ವಿದ್ಯಾರ್ಥಿಗಳಾಗಿರ್ತಾರೆ. ಹಂಗಾಗಿ ಅವ್ರಿಗೆ ಮ್ಯಾಥ್ಸಿಗೆ ಅಂದರೆ ತುಂಬ ಈಗ, ಯಾಕೆಂದರೆ ಪ್ರತಿಯೊಂದು ಕಡೆನೂ ಮ್ಯಾಥ್ಸ್ ಬೇಕು ಸರ್. ಈಗ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾರೆ ಅಂದರೆ ಮ್ಯಾಥ್ಸ್ ಇಲ್ಲದೆ ಆ ಪೇಪರ್ ಇರೋದೇ ಇಲ್ಲ. ಅಷ್ಟು ಮ್ಯಾಥ್ಸು ಯಾರೂ ನೆಗ್ಲೆಕ್ಟ್ ಮಾಡಬಾರ್ದು ಅಂತ ನನ್ನ ಇದು ಸರ್. ಇದರಲ್ಲಿ ಸೈನ್ಸ್ನಲ್ಲಿ ರೆಗ್ಯುಲರ್ ಕೋರ್ಸ್ಗಳು ಇರ್ತವೆ, ಅಂದರೆ ಬೋರ್ಡ್ ಎಕ್ಸಾಮಿಗೆ ಪ್ರಿಪೇರ್ ಆಗುವಂಥದ್ದು. ಇನ್ನು ಇಂಟಗ್ರೇಟೆಡ್ ಕೋರ್ಸ್ಗಳು ಇರ್ತವೆ, ಈ JEE NEET. ಓಕೆ, PU ಹಂತದಲ್ಲಿ ಕಾಲೇಜ್ನಲ್ಲೇ ಕಲಿಸ್ತೀವಿ, ಅದು ಬೇರೆ ಏನು ಟ್ಯೂಷನಿಗೆ ಹೋಗಬೇಕಾಗಿಲ್ಲ ಅಂತೇಳಿ ಅನ್ನುವಂಥದ್ದು ಇರುತ್ತೆ. ಇದನ್ನು ಹೇಗೆ ಆಯ್ಕೆ ಮಾಡ್ಕೊಳ್ಳೋದು? ತಮ್ಮನ್ನು ತಾವು ಜಡ್ಜ್ ಮಾಡ್ಕೊಳ್ಬೇಕಲ್ಲ. ಹೌದು ಸರ್. ಈಗ ಏನಾಗುತ್ತೆ ಇಲ್ವೋ ಅಂತ, ಈಗ ಕೆಲವು ವಿದ್ಯಾರ್ಥಿಗಳಿಗೆ ಬಯಾಲಜಿ ಇಂಟ್ರೆಸ್ಟ್ ಇರಲ್ಲ ಸರ್. ಆವಾಗ ಅವ್ರು ಏನು ಮಾಡಬೇಕಾಗುತ್ತೆ, ಒಂದು JEE ಇಲ್ಲ ಇಂಜಿನಿಯರಿಂಗ್ ಸ್ಟ್ರೀಮ್ಸು ಆ ಥರ ಸೆಲೆಕ್ಟ್ ಮಾಡ್ಕೋಬೇಕು. ಕೆಲವರಿಗೆ ಇವೆರಡೂ ಇಷ್ಟ ಇರಲ್ಲ, ಅಗ್ರಿಕಲ್ಚರ್ಗೆ ಹೋಗಬೇಕು, BSc ಅಗ್ರಿಕಲ್ಚರ್ ಮಾಡ್ಬೋದು. ಅಗ್ರಿಕಲ್ಚರಲ್ಲಿ ತುಂಬ ಬ್ರಾಂಚಸ್ ಇದೆ. ಅದಕ್ಕೆ ಬಯಾಲಜಿ ಇಂಟ್ರೆಸ್ಟ್ ಇರಲೇಬೇಕಲ್ಲ. ಅದಕ್ಕೆ ಬಯಾಲಜಿ ಇಂಟ್ರೆಸ್ಟ್ ಇರಬೇಕಲ್ಲ, ನಾನು ಹೇಳ್ತಾ ಇರೋದು. ಈಗ ಬಯಾಲಜಿ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಬರ್ಬೋದು, ಇಲ್ಲ ನೀಟ್ ಇಂಟ್ರೆಸ್ಟ್ ಇದ್ದರೆ ನೀಟ್ ಕಡೆನೇ ಹೋಗ್ಬೋದು. ಇಲ್ಲ ಇಂಜಿನಿಯರಿಂಗ್ ಬರ್ತೀನಿ ಅಂದರೆ ಈ JEE ಮತ್ತು ಈ CET ಎಕ್ಸಾಮ್ಸ್ ಅಂತ ಬರ್ತವೆ, ಆ ಎಕ್ಸಾಮ್ ಮುಖಾಂತರ ಅವರು ಸೇರ್ಕೋಬೋದು ಸರ್. ಈ ಸ್ಕಾಲರ್ಶಿಪ್ಪು, ಸ್ಟೈಪಂಡು ಸಿಗೋ ಕೋರ್ಸು ಡಿಪ್ಲೊಮೋದ್ದು ಹೇಳಿದ್ರಿ. ಹಾಂ ಸರ್. ಅದೇ ರೀತಿ PUನಲ್ಲೂ ಏನಾದರೂ ಉಂಟಾ? ಹೌದು ಸರ್, ತುಂಬ ಇದ್ದಾವೆ ಸರ್. ಯಾಕೆಂದರೆ PUನಲ್ಲಿ ಈಗ ಒಂದು ಟೆಸ್ಟ್ ಅಂತ ಒಂದು ಎಕ್ಸಾಮ್ ನಡೆಯುತ್ತೆ ಸರ್, ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಅಂತೇಳಿ ಈ ಡಿಫೆನ್ಸರು ನಡೆಸ್ತಾರೆ. ಅದರಲ್ಲಿ ಹೆಂಗಿದೆ ಅಂದರೆ, ಒಬ್ಬ ವಿದ್ಯಾರ್ಥಿ ಆ ಎಕ್ಸಾಮ್ನ ಕ್ಲಿಯರ್ ಮಾಡ್ದ ಅಂತ ತಿಳ್ಕೊಳ್ಳಿ. ಅಂದರೆ ಡಿಫೆನ್ಸ್ ಅಂತ ತಕ್ಷಣ ಏನು ಸೋಲ್ಜರ್ ಅಲ್ಲ ಅವನು, ಅಲ್ಲೂ ಬೇರೆ ಟೆಕ್ನಿಕಲ್ ಜಾಬ್ಸ್ ಇದ್ದೇ ಇರ್ತವೆ. ಅದಕ್ಕೆ ಸೆಲೆಕ್ಷನ್ ನಡೆಯುತ್ತೆ. ಆ ಒಂದು ಎಕ್ಸಾಮ್ ಏನಾರು ಅವ್ನು ಕ್ಲಿಯರ್ ಮಾಡಿದ್ರೆ PUC ಆದ ತಕ್ಷಣವೇ ಆ ಎಕ್ಸಾಮ್ ಬರೀಬೋದು. ಅದರಲ್ಲಿ ಹೆಂಗಿದೆ ಅಂದರೆ ಸರ್, 4 ವರ್ಷ ಇಂಜಿನಿಯರಿಂಗ್ ಅವರೇ ಓದಿಸ್ತಾರೆ ಫ್ರೀ ಆಫ್ ಕಾಸ್ಟಲ್ಲಿ. ಜೊತೆಗೆ ಪ್ರತಿ ತಿಂಗಳು ₹56,100 ಅವ್ರಿಗೆ ಸ್ಟೈಫೆಂಡ್ ಅಂತ ಕೊಡ್ತಾರೆ. 4 ವರ್ಷ ಇಂಜಿನಿಯರಿಂಗ್ನ ಫ್ರೀಯಾಗಿ ಓದಿ, ಊಟದ್ದಿರ್ಬೋದು, ಹಾಸ್ಟೆಲ್ ಇರ್ಬೋದು, ಕಾಲೇಜ್ ಫೀಸ್ ಪ್ರತಿಯೊಂದು ಅವ್ರದ್ದೇ ಫ್ರೀ, ಎಲ್ಲ ಫ್ರೀನಲ್ಲಿ ಓದಿ ಪ್ರತಿ ತಿಂಗಳು ₹56,000 ಅವರೇ ಇವ್ರಿಗೆ ಕೊಡ್ತಾರೆ. ಮನೆಯವ್ರಿಗೆ ಕಳಿಸ್ಕೊಡ್ಬೋದು ವಿದ್ಯಾರ್ಥಿಗಳು. ಆ ಥರ ಅಲ್ಲಿಗೆ ನೋಡಿ, ಅದು ಮುಗಿದ ತಕ್ಷಣ 4 ವರ್ಷ ಇಂಜಿನಿಯರಿಂಗ್ ಅವರೇ ಕಂಪ್ಲೀಟ್ ಮಾಡಿಸ್ತಾರೆ. ಮುಗಿದ ತಕ್ಷಣವೇ ಅಲ್ಲೇ ಒಂದು ಡಿಫೆನ್ಸಲ್ಲಿ ಅವ್ರಿಗೆ ಟೆಕ್ನಿಕಲ್ ಆಫೀಸರ್ ಆಗಿ ಲೆಫ್ಟಿನೆಂಟ್ ಅಂತೇಳಿ ಕೆಲಸ ಕೊಡ್ತಾರೆ. ಈ ಥರ ಇದೆ. ಆಮೇಲೆ ಇನ್ನೊಂದು NDA ಹುಡುಗರಿಗೆ ಗೊತ್ತಿದೆ, ಅದು ಸಹ ಇದೇ ಥರನೇ ಬರುತ್ತೆ. ಈ ನೇವಿನಲ್ಲೂ ಇದೆ. ಈಗ ವಿದ್ಯಾರ್ಥಿಗೆ ಏನೋ ಸೈಂಟಿಸ್ಟ್ ಆಗಬೇಕು ಅಂತ ಆಸೆ ಇರುತ್ತೆ, ಅವರು ಸಹ ಈ ಸೈನ್ಸ್ ಸ್ಟ್ರೀಮಲ್ಲಿ ಬಂದರೆ ತುಂಬ ಇದಾವೆ ಸರ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಆ್ಯಂಡ್ ಟೆಕ್ನಾಲಜಿ ಅಂತೇಳಿ ತಿರುವನಂತಪುರಮಲ್ಲಿದೆ, ಅದು ಒಂದು. ಮತ್ತು IISc ಅಂತ ಬೆಂಗಳೂರಲ್ಲಿದೆ. ಸೈಂಟಿಸ್ಟ್ ಆಗಬೇಕು ಅನ್ನೋರಿಗೆ ಆ ಥರದ್ದು ತುಂಬ ಇದ್ದಾವೆ. ಮತ್ತು ನೀವು ಆವಾಗಲೇ ಹೇಳಿದ್ರಿ ಡಿಸೈನಿಂಗ್ ಅಂತ ಹೇಳಿ, ಅದು ಅಷ್ಟೇ. ಅಂಡರ್ ಗ್ರ್ಯಾಜುಯೇಟ್ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಅಂತೇಳಿ ಡಿಸೈನಿಂಗ್ ನಡೆಯುತ್ತೆ. IIT ಕಾಲೇಜ್ಗಳಲ್ಲಿ ಡಿಸೈನಿಂಗ್ ಕೋರ್ಸ್ ಮಾಡಿದ್ರೆ ಸರ್ ಮೋರ್ ದೆನ್ 50 lakhs ಪ್ಯಾಕೇಜ್ ಎಲ್ಲ ಇದೆ ಸರ್. ಈ ಥರದ್ದೆಲ್ಲ ಕೋರ್ಸ್ಗಳು ಬರ್ತವೆ ಸರ್. ಕೆಲವು ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗು ಇಷ್ಟ ಇರಲ್ಲ, ಮೆಡಿಕಲ್ ಇಷ್ಟ ಇರಲ್ಲ, ನಾನು ಟೀಚರ್ ಆಗಬೇಕು ಅಂತ ಆಸೆ ಇರ್ತದೆ. ಅಂಥವ್ರಿಗಾಗಿಯೇ ಒಂದು 2 ಕೋರ್ಸ್ ಇದೆ ಸರ್, ನಾನು ಹೇಳ್ಬಿಡ್ತೀನಿ. ಒಂದು ಮುಖ್ಯವಾದವು ಸೆಂಟ್ರಲ್ ಗೌರ್ಮೆಂಟಿಂದು, ಇಲ್ಲೇ ನಿಮ್ಮ ಮೈಸೂರಿನಲ್ಲೇ ಇದೆ,
ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ RIE ಅಂತ ಹೇಳಿದೆ. ಅದು 4 years ಇಂಟಿಗ್ರೇಟೆಡ್ ಡಿಗ್ರಿ, ಅಂದರೆ BSc ಪ್ಲಸ್ B.Ed ಅದೇ ರೀತಿ ಮಾಡ್ಬೋದು. ಅದ್ರ ಅಲ್ಲೇ MSc Ed ಅಂತಲೂ ಇದೆ. ಅಲ್ಲಿ ಹೆಂಗಿದೆ ಅಂದರೆ ವರ್ಷಕ್ಕೆ ಬರೀ 14,700 ರೂಪಾಯಿ ಫೀಸ್, ತುಂಬ ಕಮ್ಮಿ ಫೀಸಲ್ಲಿ, ಮತ್ತು 100% ಜಾಬ್ ಪ್ಲೇಸ್ಮೆಂಟ್ ಅವರೇ. ಅಂದರೆ ಅಲ್ಲಿ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳವರು ಅಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ಗೂ ಬರ್ತಾರೆ. ಅದು ಒಂದು. ಇಲ್ಲ ನನಗೆ ಮೈಸೂರಲ್ಲಿಲ್ಲ, ಇನ್ನೂ ದೊಡ್ಡ ಇನ್ಸ್ಟಿಟ್ಯೂಷನಲ್ಲಿ ಓದಬೇಕು ಅಂದರೆ ಈಗ 2023ಇಂದ IIT ಕಾಲೇಜ್ಗಳಲ್ಲೂ ಈ ಟೀಚರ್ ಪೋಸ್ಟ್ಗಳದ್ದು ಕೋರ್ಸ್ ಮಾಡಿದ್ದಾರೆ ಸರ್. ಅಂದರೆ NCET ಅಂತ ಒಂದು ಎಕ್ಸಾಮ್ ನಡೆಯುತ್ತೆ, ನ್ಯಾಷನಲ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತೇಳಿ. ಆ ಎಕ್ಸಾಮ್ ಬರೆದು IIT ಕಾಲೇಜಲ್ಲಿ ಡ್ಯುಯಲ್ ಡಿಗ್ರಿನ ಓದ್ಬೋದು ಸರ್. BSc B.Edನ IIT ಕಾಲೇಜಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ 2023ಇಂದ. ಸಪೋಸ್ ವಿದ್ಯಾರ್ಥಿಗಳು ನನಗೆ IIT ಕಾಲೇಜಲ್ಲಿ ಓದಬೇಕು ಅಂತ ಆಸೆ ಇಟ್ಕೊಂಡಿರೋರು JEE ಮುಖಾಂತರ ಸಿಕ್ಕಲಿಲ್ಲ ಅಂದರೆ ದಯವಿಟ್ಟು ಈ NCET ಎಕ್ಸಾಮ್ ಬರೆದು IIT ಕಾಲೇಜಲ್ಲಿ ಓದ್ಬೋದು ಸರ್. IIT ಕಾಲೇಜಲ್ಲಿ 3 ಥರ ಹೋಗ್ಬೋದು ಸರ್. JEE ಇಂದ ಒಂದು, ಮತ್ತು ಇನ್ನೊಂದು ನಾನು ಈಗ ಹೇಳ್ತಿದ್ದೀನಲ್ಲ NCET ಅಂತ ಅದರಿಂದ ಒಂದು, ಇನ್ನೊಂದು UCEED ಅಂತ ಬರುತ್ತೆ ಡಿಸೈನಿಂಗ್ ಕೋರ್ಸಿಂದು. IIT ಕಾಲೇಜಲ್ಲಿ ಓದೋ ಅಂತ ಆಸೆ ಇಟ್ಕೊಂಡಿರೋ ವಿದ್ಯಾರ್ಥಿಗಳಿಗೆ ಈ 3 ಕಡೆಯಿಂದನೂ ಹೋಗೋ ಒಂದು ಅವಕಾಶ ಇದೆ ಸರ್. ಈಗ ಟೀಚಿಂಗ್ ಇಂಟ್ರೆಸ್ಟ್ ಇರೋರು ಇದನ್ನು ಮಾಡ್ಬೋದು. ಮತ್ತು BSMS ಕೋರ್ಸ್ ಅಂತ ಹೇಳಿದೆ, ಅದು ಅಷ್ಟೇ ಸರ್. ತುಂಬ, ಯಾಕೆಂದರೆ ಇಲ್ಲಿ ತುಂಬ ಕೋರ್ಸ್ಗಳು ಬರ್ತವೆ. ಅಂದರೆ BSMS ಅಂದರೆ ಒಂದು ಮಾಸ್ಟರ್ ಆಫ್ ಸಬ್ಜೆಕ್ಟ್. ಈಗ ಏನು PUC ಮುಗಿದ ತಕ್ಷಣ ಅವನಿಗೆ ಮ್ಯಾಥ್ಸ್ ಇಂಟ್ರೆಸ್ಟ್ ಇದ್ದರೆ 5 ವರ್ಷ ಮ್ಯಾಥ್ಸೇ ಓದ್ಬೋದು. ಇಲ್ಲ ಕೆಮಿಸ್ಟ್ರಿ ಇಂಟ್ರೆಸ್ಟ್ ಇದ್ದರೆ 5 ವರ್ಷ ಕೆಮಿಸ್ಟ್ರಿನೇ ಓದ್ಬೋದು. ಇಲ್ಲ ಬಯಾಲಜಿ ಇಂಟ್ರೆಸ್ಟ್ ಇದ್ದರೆ 5 ವರ್ಷ ಬಯಾಲಜಿ. ISER ಅಂತ ಒಂದು ಬರುತ್ತೆ, ಆ ISER ಮುಖಾಂತರ ಈ ಥರ BSMS ಕೋರ್ಸ್ನ 5 ವರ್ಷ ಒಂದೇ ಸಬ್ಜೆಕ್ಟ್ನ ಓದೋ, ಆ ಸಬ್ಜೆಕ್ಟಲ್ಲೇ ಅವನು ಪರಿಣಿತಿ ಹೊಂದ್ಬೋದು ಸರ್. ಆ ಥರದ ಅವಕಾಶನೂ ಇದ್ದಾವೆ. ಸೊ JEEನಲ್ಲಿ ಸರಿಯಾದ ರ್ಯಾಂಕ್ ಬರಲಿಲ್ಲ ಅಂತಂದರೆ ಇನ್ನೂ 2 ದಾರಿಗಳಲ್ಲಿ ಹೋಗ್ಬೋದು, ಕೆಲವು ದಾರಿಗಳು ಇದ್ದಾವೆ. ಹೌದು ಸರ್. ಅಥವಾ IIT ನೆಕ್ಸ್ಟ್ ಇಂಜಿನಿಯರಿಂಗ್ ಕಾಲೇಜುಗಳು, ಹೌದು ಸರ್, ಒಂದು NIT ಮುಂತಾದವಕ್ಕೆಲ್ಲ ಹೋಗ್ಬೋದು ಸರ್, ಹೋಗ್ಬಹುದು. ಹೌದು ಸರ್. ಅದೇ ರೀತಿ ನೀಟ್ನಲ್ಲಿ ಪಾಪ ಅದನ್ನು ತಗೊಳ್ತಾನೆ ಇರ್ತಾರೆ, ಆಗ್ತಾ ಇಲ್ಲ, ಸರಿಯಾದ ರ್ಯಾಂಕ್ ಬರಲ್ಲ. ಅವರಿಗೇನಾದರೂ ಸರ್ ಅದು ಏನು ಮಾಡೋಕ್ಕಾಗಲ್ಲ. ಒಂದೊಂದು ವರ್ಷ ಒಂದೊಂದು ಥರ ಆಗ್ತದೆ. ಒಂದು ವರ್ಷ ಪೇಪರ್ ಟಫ್ ಇರ್ಬೋದು, ಅವರು ಓದಿದ್ರೆ ಯಾಕಂದರೆ ಈಗಲೆಲ್ಲ ಲಾಂಗ್ ಟರ್ಮ್ ಅಂತೆಲ್ಲ ಬಂದಿರೋದ್ರಿಂದ ಕಾಂಪಿಟೇಷನ್ ಇದೆ ಸರ್. ನಾನು ಹೇಳೋದಂದರೆ ವಿದ್ಯಾರ್ಥಿಗಳಿಗೆ ಈಗ ನೀಟ್ ಎಕ್ಸಾಮ್ ಬರೀತಾರೆ, ಸಿಕ್ಕಲಿಲ್ಲ ಅಂದರೆ ತಿರ್ಗಾ ಇನ್ನೊಂದು ವರ್ಷ ಬರೆಯೋದು, ಅದು ಅವ್ರಿಗೆ ಇಷ್ಟೇ ಬಿಟ್ಟಿದ್ದು ಸರ್. ಅಲ್ಲ, ಅವರಿಗೆ ಈಗ ಇದರಲ್ಲಿ ಹೇಳಿದಾರಲ್ಲ, ಯಾವುದು JEE ಜಾಸ್ತಿ ರ್ಯಾಂಕಿಂಗ್ ಬರದೆ ಹೋದರೆ ಇನ್ನೂ ಅನೇಕ ದಾರಿಗಳಿದ್ದಾವೆ. ಸರ್ ಈಗ ಏನಂದರೆ ಈಗ ನೀಟಿಂದ ಅಂತ ಬಂದಾಗ IIT ಮದ್ರಾಸಲ್ಲಿ ಒಂದು ಕೋರ್ಸ್ ಇದೆ ಸರ್, ಮೆಡಿಕಲ್ ಇಂಜಿನಿಯರಿಂಗ್ ಕೋರ್ಸ್ ಅಂತಲೇ ಮಾಡಿದ್ದಾರೆ. ಅಂದರೆ ಮೆಡಿಕಲ್ ಫೀಲ್ಡ್ಗೆ ಇಂಜಿನಿಯರಿಂಗ್ ಯಾವ ಥರ ಕೆಲಸ ಮಾಡುತ್ತೆ. ಈಗ ಆಪ್ರೇಷನ್ ಥಿಯೇಟ್ರಲ್ಲಿ ಮಿಷಿನ್ಗಳನ್ನ ರೆಡಿ ಮಾಡೋದಿರ್ಬೋದು, ಆ ಮೆಡಿಕಲ್ ಫೀಲ್ಡ್ಗೆ ಇಂಜಿನಿಯರಿಂಗ್ ಫೀಲ್ಡ್ನ 2 ಕ್ಲಬ್ ಮಾಡಿ ಒಂದು ಕೋರ್ಸ್ ಮಾಡಿದ್ದಾರೆ, ಮೆಡಿಕಲ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಕೋರ್ಸ್ ಅಂತೇಳಿ. IIT ಮದ್ರಾಸಲ್ಲಿದೆ ಸರ್. ಅದು ನಮ್ಮ ಇಂಡಿಯಾದಲ್ಲಿ ಒಂದೇ ಕಡೆ ಇರೋದು, ಏಷ್ಯಾದಲ್ಲೂ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿರೋದು ಆ IIT ಕಾಲೇಜಲ್ಲಿ. ಆ ಥರ ಈಗ ಮೆಡಿಕಲ್ಲು ಇಂಟ್ರೆಸ್ಟು, ಇಂಜಿನಿಯರಿಂಗು ಸ್ವಲ್ಪ ಇಂಟ್ರೆಸ್ಟ್ ಇರೋರು ಈ ಕೋರ್ಸಿಗೆ ಸೇರ್ಕೊಂಡ್ಬಿಟ್ರೆ ಅವ್ರಿಗೆ ಆ ಕೋರ್ಸಲ್ಲೇ ಪರಿಣಿತಿ ಹೊಂದ್ಬೋದು. ಇಲ್ಲ B ಫಾರಮ್ ಅಂತ ಬರುತ್ತೆ, M ಫಾರಮ್ ಬರುತ್ತೆ, ಫಾರ್ಮಾ D ಅಂತ ಬರುತ್ತೆ, ಆ ಥರದಕ್ಕೂ ಹೋಗ್ಬೋದು. ಇಲ್ಲ ನೀಟ್ ಏನಾರು ಮಿಸ್ ಆಯಿತು ಅಂದರೆ ಆ ನೀಟ್ ಸ್ಕೋರ್ ಮುಖಾಂತರ ಇನ್ನೊಂದು ಸೆಂಟ್ರಲ್ ಗೌರ್ಮೆಂಟ್ದು ವೆಟನರಿ ಕೌನ್ಸಿಲಿಂಗ್ ಅಂತ ಬರುತ್ತೆ ಸರ್, VCI, ಅದ್ರ ಮುಖಾಂತರ ವೆಟನರಿ ಕೋರ್ಸ್ಗೂ ಜಾಯ್ನ್ ಆಗ್ಬೋದು ಸರ್. ಓದುವಾಗಲೇ ಉದ್ಯೋಗದ ಅವಕಾಶ ಇರುವಂಥ ಕೋರ್ಸ್ಗಳು ಇದಾವೆ, ಬೇಕಾದಷ್ಟಿದೆ ಸರ್. ಕೆಲವು ಈಗ ನಾನು ಈಗ ಹೇಳ್ತಾ ಇರೋ ಪಟ್ಟಿ ಎಲ್ಲ ಹೆಂಗಿದೆ ಹಂಗೆ ಇದೆ ಸರ್. ಇನ್ನೊಂದು ಬರುತ್ತೆ ಸರ್, NFSC ಅಂತೇಳಿ ನ್ಯಾಷನಲ್ ಫೈರ್ ಸರ್ವಿಸ್ ಕಾಲೇಜ್ ಅಂತ ಇದೆ. ಇಲ್ಲಿ ಹೆಂಗೆ ಅಂದರೆ JEEನಲ್ಲಿ ಕಮ್ಮಿ ಸ್ಕೋರ್ ಆಗಿದ್ರೂ ಇಲ್ಲಿ ಸೀಟ್ ಸಿಗುತ್ತೆ ಸರ್. ಇಲ್ಲಿ ಸಿಗೋದ್ರಿಂದ ಈ ಫೈರು ಮತ್ತು ಈ ಸೇಫ್ಟಿ ಪರ್ಪಸ್ಸು ಪ್ರತಿಯೊಂದು ಇಂಡಸ್ಟ್ರಿನಲ್ಲಿ ಇರ್ಬೋದು, ಮತ್ತು ಪ್ರತಿಯೊಂದು ಕಡೆನೂ ಬೇಕಾಗ ಅಂತ ಒಂದು ಕೋರ್ಸ್ ಇದು. ನಮ್ಮ ಇಂಡಿಯಾದಲ್ಲಿ ಒಂದೇ ಕಡೆ ಇದೆ, ನಾಗ್ಪುರಲ್ಲಿದೆ ಸರ್. ಇಲ್ಲಿ 100% ಜಾಬ್ ಹೇಳ್ತಾನೆ. ಪ್ರತಿ ವರ್ಷ ಪ್ಯಾಕೇಜ್ ಬಂದು ಸ್ಟಾರ್ಟಿಂಗ್ ಪ್ಯಾಕೇಜ್ ಬಂದು 24 ಲಕ್ಷ ಹೇಳ್ತಾನೆ, ತಿಂಗಳ 2 ಲಕ್ಷ ರೂಪಾಯಿ ಸಿಗುತ್ತೆ ಸರ್. 100% ಜಾಬ್. ಅಲ್ಲಿ ಓದಿರೋ ಅಂಥವ್ರಿಗೆ ಎಲ್ಲರಿಗೂ ಕೆಲಸ ಕೊಡಿಸ್ತಾ ಇದ್ದಾರೆ. ಆ ಥರದ್ದು ಮಾಡ್ಬೋದು. ಜೊತೆಗೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಇರುತ್ತೆ, ಮಿಲ್ಟ್ರಿನೆಲ್ಲ ಕೆಲಸ ಮಾಡಬೇಕು ಅಂತ ಆಸೆ ಇರುತ್ತೆ ಸರ್. ಒಂದು ಸೆಂಟ್ರಲ್ ಗೌರ್ಮೆಂಟವರು RRU ಅಂದರೆ ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ಅಂತೇಳಿ ಮಾಡಿದ್ದಾರೆ ಸರ್. ನಮ್ಮ ಇಂಡಿಯಾದಲ್ಲಿ 6 ಕಡೆ ಇದೆ. ಅದರಲ್ಲಿ ನಮ್ಗೆ ಅದೃಷ್ಟ ನಮ್ಮ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ಸೌತ್ ಇಂಡಿಯಾದಲ್ಲಿ ಶಿವಮೊಗ್ಗದಲ್ಲಿದೆ ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ಅಂತೇಳಿ. ಅಲ್ಲಿ ಏನು ಮಾಡ್ತಾರೆ, ಈ ಡಿಗ್ರಿನ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮತ್ತು ಡಿಫೆನ್ಸಿಗೆ ಬೇಕಾಗೋ ಥರ ಇದನ್ನು ಕ್ಯಾರಿಕ್ಯುಲಮನ್ನು ಮಾಡ್ಕೊಂಬಿಟ್ಟು ಸಿಲೆಬಸ್ ಮಾಡಿಕೊಂಡು ಅದಕ್ಕೆ ಟ್ರೈನ್ ಅಪ್ ಮಾಡ್ತಿದ್ದಾರೆ ಸರ್. ಅಲ್ಲಿ ಏನು ಮಾಡ್ತಾರೆ, ಈ ಪೊಲೀಸಿಗೆ ಬೇಕಾಗೋಂಥ ಟ್ರೈನಿಂಗ್ಗಳನ್ನೆಲ್ಲ ಡಿಗ್ರಿನಲ್ಲೇ ಕಲಿಸ್ತಾರೆ. ಡಿಫೆನ್ಸಿಗೆ ಬೇಕಾಗೋದು ಈ ಥರದ್ದೆಲ್ಲ ಅದು ಪ್ಯೂರ್ಲಿ ಬಂದು ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರಿ ಆಫ್ ಇಂಡಿಯನ್ ಅಫೇರ್ಸ್ ಇದ್ರದ್ದು ಬರುತ್ತೆ ಸರ್. ಅದರಲ್ಲಿ ಮಾಡಿರೋದ್ರಿಂದ ಶಿವಮೊಗ್ಗದಲ್ಲಿದೆ, ತುಂಬ ಚೆನ್ನಾಗಿದೆ. ಅದು ನಮ್ಮ
ನಮ್ಮ ಇಂಡಿಯಾದಲ್ಲಿ ಇರೋದೇ 6 ಕಡೆ ಸರ್. ಅಲ್ಲಿ ಈಗ ಏನಾಗುತ್ತೆ, ಪೊಲೀಸಿಗೆ ತಾಗೂ ಟ್ರೈನಿಂಗ್ ಕೊಡ್ತಾರೆ, ಮಿಲ್ಟ್ರಿ ಇದಕ್ಕೂ ಟ್ರೈನಿಂಗ್ ಕೊಡ್ತಾರೆ, ಜೊತೆಗೆ ಏನು ಇನ್ವೆಸ್ಟಿಗೇಷನಿಗೆ ಸಂಬಂಧಪಟ್ಟಂಗೆ ಆ ಥರದಕ್ಕೆ ಎಲ್ಲದಕ್ಕೂ ಕೊಡ್ತಾರೆ. ಮತ್ತು ಅಲ್ಲಿ ಸ್ಟೈಫೆಂಡ್ ಕೊಡ್ತಾರೆ. ಫೀಸು ತುಂಬ ಕಮ್ಮಿ ಸರ್. ನಾನು ಹೇಳೋದು ಏನು ಗೊತ್ತಾ, ಈ ಥರದ್ದು ಜಾಬ್ ಓದಿದ ತಕ್ಷಣ ಕೆಲಸ ಸಿಗೋ ಅಂತ ಯಾವ ಕೋರ್ಸ್, ನಾನು ಇದು ಅದು ಅಂತ ಏನು ಹೇಳ್ತಿಲ್ಲ ಸರ್, ಎಲ್ಲ ಥರದ್ದು ಹೇಳ್ತಾ ಇದ್ದೀನಿ. ಅವ್ರಿಗೆ ಯಾವ ಕೋರ್ಸಿಗೆ ಬೇಕಾದರೂ ಅವರು ಜಾಯ್ನ್ ಆಗ್ಬೋದು ಸರ್. ಒಟ್ಟಿನಲ್ಲಿ ನಮಗೇನು ಸರ್, ಓದಿದ ತಕ್ಷಣ ಕೆಲಸ ಸಿಕ್ಕಿಲ್ಲ ಅಂತ ಅಲಿಬಾರ್ದು, ಪೇರೆಂಟ್ಸ್ಗೆ ಅದು ಸಮಸ್ಯೆ ಆಗಬಾರ್ದು. ಆ ಥರದ ಕೋರ್ಸ್ಗಳನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಅಭಿರುಚಿಗೆ ತಕ್ಕನಂಗೆ ಸೆಲೆಕ್ಟ್ ಮಾಡಿಕೊಂಡು ಆ ಫೀಲ್ಡಲ್ಲಿ ನೀವು ಉತ್ತಮವಾಗಿ ನಿಮ್ಮ ಜೀವನನ ರೂಪಿಸ್ಕೋಬೋದು ಅನ್ನೋ ಒಂದು ಇಂಟೆನ್ಷನ್ ಅಷ್ಟೇ ಸರ್. SAU ಅಂತ ಬರುತ್ತೆ, ಸೌತ್ ಏಷ್ಯನ್ ಯೂನಿವರ್ಸಿಟಿ ಅಂತ ಬರುತ್ತೆ ಡೆಲ್ಲಿನಲ್ಲಿ. ಅಂದರೆ ಈ ಸೌತ್ ಏಷ್ಯಾ ಕಂಟ್ರೀಸ್ ಏನೇನಿದೆ ಅವರೆಲ್ಲ ಸೇರಿಕೊಂಡು ಒಂದು ಯೂನಿವರ್ಸಿಟಿ ಅಂತೇಳಿ ಡೆಲ್ಲಿಲಿ ಮಾಡಿದ್ದಾರೆ ಸರ್. ಅಲ್ಲಿ ಇವರು ಏನಾರು ವಿದ್ಯಾರ್ಥಿಗಳು ಸೇರಿಕೊಂಡ್ರೆ ಯಾವ ದೇಶದ ಎಲ್ಲ ದೇಶದವರು ಬಂದು ಅಲ್ಲಿ ಕ್ಯಾಂಪೈನಿಂಗ್ ಇದು ಸೆಲೆಕ್ಷನ್ ಮಾಡ್ಕೋತಾರೆ ಸರ್. ಅದು ಒಂದು ಉತ್ತಮವಾದ ಯೂನಿವರ್ಸಿಟಿ. ಆ ಥರದ ಯೂನಿವರ್ಸಿಟಿನಲ್ಲಿ ಓದ್ಬೋದು. ಮತ್ತು ಇನ್ನೊಂದು ಬೆಂಗಳೂರಲ್ಲೇ ಬರುತ್ತೆ ಸರ್, IWST ಅಂತೇಳಿ ಸರ್, ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ವುಡ್ ಸೈನ್ಸ್ ವುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತೇಳಿ IWST ಅಂತೇಳಿ ಬೆಂಗಳೂರಲ್ಲಿದೆ ಸರ್. ಇದು ಒಂದು ಈಗ PUCನಲ್ಲಿ ಅವ್ನು ಕಮ್ಮಿ ಮಾರ್ಕ್ಸ್ ತೆಗೆದ್ರೂ ಇವ್ರು ಸೀಟ್ ಕೊಡ್ತಾರೆ. ಯಾಕೆಂದರೆ ಇದು ಕೋರ್ಸ್ ಗೊತ್ತಿಲ್ಲ. ಎಷ್ಟು ವರ್ಷದ ಕೋರ್ಸ್ ಅದು ಮಾಮೂಲಿ BTech ಅಂತಲೇ ಕೊಡ್ತಾರೆ, 4 ಇಯರ್ಸ್ ಕೋರ್ಸು. 4 ಇಯರ್ಸ್ಗೆ ಫೀಸ್ ಕೇಳಬೇಕು ನೀವು, ಬರೀ 94,000 ಇನ್ಕ್ಲೂಡಿಂಗ್ ಹಾಸ್ಟೆಲ್ ಮೆಸ್ ಎಲ್ಲ ಸೇರಿ 4 ವರ್ಷಕ್ಕೆ ಸೇರಿ 4 ವರ್ಷಕ್ಕೆ 100% ಜಾಬ್ ಕೊಡ್ತಾರೆ. ಮಿನಿಮಮ್ 50,000 to 60,000 ಸ್ಯಾಲ್ರಿದು. ಇಲ್ಲಿ ಏನಾಗಿದೆ ಸರ್, ಕೆಲವು ಕೋರ್ಸ್ಗಳಿಗೆ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ, ಸೇರ್ಕೋತಾ ಇಲ್ಲ. ಮತ್ತು NFAT ಅಂತ ಬರುತ್ತೆ, ನ್ಯಾಷನಲ್ ಫಾರೆನ್ಸಿಕ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ. ಅದನ್ನು ಬರೆದ್ರೆ ಈ ಸೆಂಟ್ರಲ್ ಗೌರ್ಮೆಂಟ್ನವರು ಹಿಂಗೆ ಈ ಸೌತ್ ಝೋನಲ್ಲಿ ನಮ್ಮ ಧಾರವಾಡಲ್ಲಿ ಕೊಟ್ಟಿದ್ದಾರೆ ಸರ್. ಫಾರೆನ್ಸಿಕ್ ಸೈನ್ಸ್ ಬಗ್ಗೆನೇ ಒಂದು ಯೂನಿವರ್ಸಿಟಿ ಮಾಡಿದ್ದಾರೆ, ಅಲ್ಲೂ ಅದಕ್ಕೆ ಹೋಗ್ಬೋದು. ಮತ್ತು ಇನ್ನೊಂದಿದೆ ಸರ್, ICT ಇದೆ ಅಂತ ಹೇಳಿದೆ, ಇನ್ಸ್ಟಿಟ್ಯೂಟ್ ಆಫ್ ಕೆಮಿಕಲ್ ಟೆಕ್ನಾಲಜಿ. ಈಗ ಕೆಮಿಸ್ಟ್ರಿ ಬಗ್ಗೆ ಅವನಿಗೆ ಇಂಟ್ರೆಸ್ಟ್ ಇದೆ, ಆ ಥರದವರು ಆ ಫೀಲ್ಡ್ಗೆ ಹೋಗಿ ಅಲ್ಲಿ ಅವ್ರು ಸಕ್ಸಸ್ ಆಗ್ಬೋದು ಸರ್. ತುಂಬ ಕೋರ್ಸ್ ಇದೆ ಸರ್. PUCನಲ್ಲಿ ಈಗ ಮ್ಯಾನೇಜ್ಮೆಂಟ್ ಕೋರ್ಸ್ ಇಷ್ಟ ಅಂತಂದರೆ IPM ಅಂತ ಹೇಳಿದ್ನಲ್ಲ, ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಫಾರ್ ಮ್ಯಾನೇಜ್ಮೆಂಟ್, ಇದರಲ್ಲೂ ಮಾಡ್ಬೋದು ಸರ್. ಇನ್ನೂ ಒಂದು ಈ ಕೆಲವು ವಿದ್ಯಾರ್ಥಿಗಳಿಗೆ ಏನಿದೆ ಸರ್, ನಾನು ಬೇರೆ ದೇಶಕ್ಕೆ ಹೋಗಿ ಓದಬೇಕು ಅಂತ ಆಸೆ ಇದೆ, ಅವ್ರಿಗಾಗಿ ನಡೆಯುತ್ತೆ ಒಂದು ಎಕ್ಸಾಮು SAT ಅಂತೇಳಿ. ಆ SAT ಎಕ್ಸಾಮ್ ಬರೆದು ಅದರಲ್ಲಿ ಹೆಂಗಿದೆ ಅಂದರೆ, SAT ಎಕ್ಸಾಮಲ್ಲಿ ಒಟ್ಟು 1600 ಮಾರ್ಕ್ಸಿಗೆ ನಡೆಯುತ್ತೆ ಅದು. ಆ 1600 ಮಾರ್ಕ್ಸಲ್ಲಿ ಇವರು 1500 ಮೇಲೆ ಹೆಚ್ಚು ತೆಗೆದ್ರೆ ಬೇರೆ ದೇಶದಲ್ಲಿರೋ ಅಂಥ 85 ಕಂಟ್ರಿಗೆ 85 ದೇಶಗಳಲ್ಲಿ ಈ ಎಕ್ಸಾಮ್ ಬರೆದವ್ರನ್ನ ಸೆಲೆಕ್ಟ್ ಮಾಡ್ಕೋತಾರೆ ಸರ್. ಹೆಚ್ಚು ಮಾರ್ಕ್ಸ್ ತೆಗೆದಿದ್ರೆ ಬೇರೆ ದೇಶದಲ್ಲಿ ಫ್ರೀಯಾಗಿ ಓದೋ ಅಂಥ ಒಂದು ಅವಕಾಶ ಇದೆ ಸರ್, ಬೇರೆ ದೇಶದಲ್ಲಿ ಹೋಗಿ. ಈಗ ಲಾಸ್ಟ್ ಇಯರ್ ಡಿಸೆಂಬರಲ್ಲಿ ಯಲಹಂಕದ ಒಂದು ಹುಡುಗಿ, ಒಂದು ಕಾಲೇಜಿನ ಒಂದು ಹುಡುಗಿ, ಫಸ್ಟ್ PUC ಹುಡುಗಿ 1600ಕ್ಕೆ 1600 ತೊಗೊಂಡು MIT ಅಂತ ಬರುತ್ತೆ ಅಮೇರಿಕಾದಲ್ಲಿ, ಮಸಾಚುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಅಂದರೆ ಅಲ್ಲಿ ಓದಬೇಕು ಅಂದರೆ ಒಂದು ವರ್ಷಕ್ಕೆ 75 ಲಕ್ಷ ಅಂಥದ್ದನ್ನ ಹುಡುಗಿ ಫ್ರೀಯಾಗೆ ಅಲ್ಲಿ ತೊಗೊಂಡು ಓದ್ತಾ ಇದ್ದಾಳೆ ಸರ್. ಕಾಮರ್ಸ್ನವರಿಗೆ ಹಾಂ ಸರ್ ಕೆಲವನ್ನು ಹೇಳಿದ್ರಿ ನೀವು. ಹಾಂ ಸರ್. ಕಾಮರ್ಸ್ನಲ್ಲಿ ಇನ್ಯಾವ್ಯಾವ ರೀತಿ ಸರ್? ಕಾಮರ್ಸಲ್ಲಿ ಇನ್ಶೂರೆನ್ಸ್ ಕೋರ್ಸ್ ಅಂತ ಇದೆ, ಮತ್ತು ಬ್ಯಾಂಕಿಂಗ್ ಕೋರ್ಸ್ ಅಂತಲೇ ಇದ್ದಾವೆ. ಈ ಥರದ್ದೆಲ್ಲ ಕೋರ್ಸ್ ಮಾಡೋದ್ರಿಂದ ಈಗ CA ಮಾಡಬೇಕು ಅಂತಲೇ ಇದ್ದಾರೆ. CA ಮಾಡೋವಂಥವ್ರು CAನೂ ಮಾಡ್ಬೋದು. CA ಹೆಂಗೆ ಸರ್, ಈಗ ಪ್ಯಾರಲಾಗೆ ಮಾಡ್ಬೋದು. ಈಗ BBMಗೋ ಏನೂ ಇಲ್ಲ, BComಗೋ ಸೇರಿಕೊಂಡು ಅದ್ರ ಜೊತೆಲೇ CAನೂ ಪ್ಯಾರಲಾಗೆ ಮಾಡ್ಕೊಂಡು ಹೋಗುವಂತೆಲ್ಲ ಅವಕಾಶ ಇರ್ತವೆ ಸರ್. ಅದರಲ್ಲೂ ಈಗ ತುಂಬ ಬೇಡಿಕೆ ಇರೋ ಅಂಥದ್ದು BCA ಆ ಥರದವೆಲ್ಲ ಮಾಡ್ಬೋದು ಸರ್. ಅವರು ಕಾಮರ್ಸ್ಗೂ ಬೇಡಿಕೆ ಇದೆ. ಈಗ ಸ್ಕಾಲರ್ಶಿಪ್ಸ್ ಅಂತ ಬಂದರೆ ಸರ್, ತುಂಬ ಸ್ಕಾಲರ್ಶಿಪ್ ಇದೆ. ಒಬ್ಬ ವಿದ್ಯಾರ್ಥಿ ಚೆನ್ನಾಗಿ ಓದ್ತಾನೆ ಅಂದರೆ ಒಂದು ವರ್ಷಕ್ಕೆ 2 ರಿಂದ 3 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ತಗೊಳ್ಳೋ ಅಂಥ ಅವಕಾಶ ನಮ್ಮ ದೇಶದಲ್ಲಿದ್ದಾವೆ. ಈಗ ಒಂದು ಇನ್ಸ್ಪೈರ್ ಸ್ಕಾಲರ್ಶಿಪ್ ಅಂತ ಇದೆ. PUCನಲ್ಲಿ 90% ಆ್ಯಂಡ್ ಅಬೋವ್ ಬಂದಿದ್ರೆ ಪ್ರತಿ ವರ್ಷ 80,000 ರೂಪಾಯಿ ಅವನು ಎಲ್ಲಿವರೆಗೂ ಓದ್ತಾನೆ ಅಲ್ಲಿವರೆಗೂ ಕೊಡ್ತಾರೆ. ಅದೇ ರೀತಿ ಇನ್ನೊಂದು FFB ಅಂತ ಒಂದು ಸ್ಕಾಲರ್ಶಿಪ್ ಬರುತ್ತೆ, ಫೌಂಡೇಶನ್ ಫಾರ್ ಎಕ್ಸಲೆನ್ಸ್ ಸ್ಕಾಲರ್ಶಿಪ್ ಅಂತೇಳಿ. ಇದರಲ್ಲಿ ನೀವು ಇಂಜಿನಿಯರಿಂಗಿಗೆ ಸೇರಿಕೊಂಡ್ರೆ 40,000 ಕೊಡ್ತಾರೆ, ಮೆಡಿಕಲಿಗೆ ಸೇರಿದ್ರೆ 50,000 ಕೊಡ್ತಾರೆ. ಅದೇ ರೀತಿ ಆಲ್ ಇಂಡಿಯಾ ಯೂತ್ ಸ್ಕಾಲರ್ಶಿಪ್ ಎಂಟ್ರೆನ್ಸ್ ಎಕ್ಸಾಮ್ ಅಂತಿದ್ದಾವೆ. ಈ ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ಫುಲ್ ಫೀಸು ಅದು ಎಷ್ಟು ಬರುತ್ತೆ ಅಷ್ಟನ್ನು ಅವರೇ ಕಟ್ತಾರೆ. ಅದೇ ರೀತಿ ಪ್ರಧಾನಮಂತ್ರಿ ಸ್ಕಾಲರ್ಶಿಪ್ಸು, ತುಂಬ ಸ್ಕಾಲರ್ಶಿಪ್ಪು ಹೇಳಿದಲ್ಲ ಸರ್, 2 ರಿಂದ 3 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ಪಲ್ಲೇ ಓದ್ಬೋದು. ಅಷ್ಟು ಒಂದು ನಮ್ಮ ದೇಶದಲ್ಲಿ ಸ್ಕಾಲರ್ಶಿಪ್ಗಳು ಸಿಗ್ತವೆ ಸರ್. ಆರ್ಟ್ಸ್ನವರಿಗೆ ಅವ್ರಿಗೂ ಇದ್ದಾವೆ ಸರ್, ಅವರು ಹಾಕ್ಕೋಬೋದು. BA ಅವ್ರಿಗೂ ಇದ್ದಾವೆ. ಪ್ರತಿಯೊಂದಕ್ಕೂ ಎಲ್ಲ ಸ್ಕಾಲರ್ಶಿಪ್ ಅಂದರೆ ಅವ್ರ ಕ್ಯಾಟಗರಿ ನೋಡಿಕೊಂಡು, ಅವ್ರ ಸಬ್ಜೆಕ್ಟ್ಗಳು ನೋಡಿಕೊಂಡು, ಇಲ್ಲ ಅವ್ರ ಸ್ಟ್ರೀಮ್ ನೋಡಿಕೊಂಡು ಆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು ಸರ್. ನಾರ್ತ್ ಇಂಡಿಯಾದಲ್ಲಿ BAಗೆ ಓದ್ಕೊಳ್ತಾನೆ IAS ಕಟ್ಟೋ ಹಾಗೆ ಒಂದು ಇಲ್ಲಿ ಇಂಟಗ್ರೇಟೆಡ್ ಅಂಥೇಳಿ ಹೇಳಿದ್ನಲ್ಲ, ನೀಟ್ JEಗೆ ಇರೋ ಹಾಗೆ, ಅದೇ ರೀತಿ BAಗೆ ಓದ್ತಾನೆ
IASಗೆ ರೆಡಿ ಆಗ್ಬೋದು ಸರ್. ಈಗ ಬೆಂಗಳೂರಲ್ಲೆಲ್ಲ ಕೆಲವು ಪ್ರೈವೇಟ್ ಅವರು ಮಾಡ್ಕೊಂಡಿದ್ದಾರೆ ಸರ್. ಈಗ ಅಲ್ಲಿ ಹೆಂಗಿದೆ ಅಂದರೆ ಮಾರ್ನಿಂಗ್ ಸೆಷನ್ ಎಲ್ಲ ಏನು ಮಾಡ್ತಾರೆ, ಕಾಂಪಿಟೇಟಿವ್ ಕೋಚಿಂಗ್ ಕೊಡ್ತಾರೆ, UPSC ಅವಕ್ಕೆಲ್ಲ. ಮಧ್ಯಾಹ್ನ ಆದಮೇಲೆ ಈ ಡಿಗ್ರಿ ಕೋರ್ಸ್ನ ಪಾಠ ಮಾಡ್ತಾರೆ. ಎರಡೂ ಪ್ಯಾರಲಲ್ಲಾಗಿ ಮಾಡ್ಕೊಂಡೋಗಿ ಅವನು ಡಿಗ್ರಿ ಮುಗಿಯೋ ತಕ್ಷಣವೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನ ಕ್ಲಿಯರ್ ಮಾಡೋ ಲೆವೆಲ್ಗೆ ರೆಡಿ ಮಾಡ್ತಾರೆ ಸರ್. ಇದುವರೆಗೆ VL ಪಾಂಡುರಂಗ ಅವರು SLC ಹಾಗೂ PU ನಂತರ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ತುಂಬ ವಿಚಾರಗಳನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದಾರೆ. ಅವರನ್ನು ನೀವು ಈ ಬಗ್ಗೆ ಇನ್ನೂ ವಿವರಗಳು ಬೇಕಾಗಿದ್ದರೆ ಅವರು ತಮ್ಮ ಫೋನ್ ನಂಬರನ್ನು ಹೇಳ್ತಾರೆ. ಆ ಫೋನ್ ಮೂಲಕ ಅವರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಅಂದರೆ ಅವರು ಉಪನ್ಯಾಸಕರಾಗಿರೋದ್ರಿಂದ ಸಂಜೆ ಸಾಮಾನ್ಯವಾಗಿ 8 ಗಂಟೆ ಅಷ್ಟೊತ್ತಿಗೆ ಅವರಿಗೆ ಬಿಡುವಾಗುತ್ತೆ. 8ರಿಂದ ಯಾವಾಗ ಬೇಕಾದರೂ ಅವರು ಇದು ಮಾಡಬಹುದು. ಅವರ ಫೋನ್ ನಂಬರನ್ನು ಈಗ ಹೇಳ್ತಾರೆ. ಆಯಿತು. ನಿಮಗೆ ಈ ಎಜುಕೇಷನಿಗೆ ಸಂಬಂಧಪಟ್ಟಂಗೆ ಇಲ್ಲ ಯಾವ ಕೋರ್ಸ್ ಸೆಲೆಕ್ಷನ್ ಮಾಡಬೇಕು, ಇಲ್ಲ ನಿಮ್ಮ ಪರಿಸ್ಥಿತಿ ಬಗ್ಗೆ ಹೇಳಿದರೆ ಅದಕ್ಕೆ ತಕ್ಕನಂಗೆ ಕೋರ್ಸ್ಗಳ ಬಗ್ಗೆ ಏನಾರು ಮಾಹಿತಿ ಬೇಕು ಅಂತಂದಲ್ಲಿ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ನನ್ನ ನಂಬರ್ ಬಂದು 9141601773. ಇನ್ನೊಂದು ಸಲ ರಿಪೀಟ್ ಮಾಡ್ತೇನೆ, 9141601773. ಇಲ್ಲಾಂದರೆ ಇನ್ನೂ ಒಂದು ನಂಬರ್ ಇದೆ, 9448431526. ಇನ್ನೊಂದು ಸಲ ರಿಪೀಟ್ ಮಾಡ್ತೇನೆ, 9448431526. ಇದಲ್ಲದೆ ನಿಮಗೆ ಇನ್ನೂ ನಾನು ಈಗ ಹೇಳಿದ ಎಲ್ಲ ಕೋರ್ಸ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು ಅಂದರೆ ನನ್ನದೇ ಆದ ಒಂದು ಯೂಟ್ಯೂಬ್ ಚಾನಲ್ಲು ಸಹ ಇದೆ. ಆ ಚಾನಲಲ್ಲಿ ನೀವು ಸರ್ಚ್ ಮಾಡಿದ್ರೆ ಈ ಕೋರ್ಸ್ಗಳ ಬಗ್ಗೆ ಪ್ರತಿಯೊಂದು ವೀಡಿಯೋದಲ್ಲೂ 10ರಿಂದ 15 ನಿಮಿಷದವರೆಗೂ ವಿಸ್ತಾರವಾಗಿ ಅದ್ರ ಬಗ್ಗೆ ಮಾಹಿತಿ ಎಲ್ಲ ಕೊಟ್ಟಿದ್ದೀನಿ. ಅದನ್ನು ಬೇಕಾದ್ರೆ ನೋಡ್ಕೋಬೋದು. ನನ್ನ ಯೂಟ್ಯೂಬ್ ಬಂದು ಲರ್ನ್ ಫ್ರಮ್ ದ ಬೆಸ್ಟ್ ಅಂತೇಳಿ, ಅದರಲ್ಲಿ ಲೋಗೋ VP ಅಂತ ಇರುತ್ತೆ. ಅದನ್ನು ನೀವು ಅದರಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ತುಂಬ ಕೋರ್ಸು, ಯಾಕೆಂದರೆ ಈ PUC ಆದಮೇಲೆ 40-45 ಎಕ್ಸಾಮ್ನ ತಗೊಳ್ಳೋವಂಥ ಅವಕಾಶ ಇದೆ, ಕೋರ್ಸ್ಗಳಿದ್ದಾವೆ. JEನಲ್ಲೂ ಅಷ್ಟೇ. ಯಾರೆಲ್ಲ JE ಎಕ್ಸಾಮ್ ಬರೀತಾ ಇದ್ದೀರಿ ಅಂಥ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳ್ಕೋಬೇಕು. ಯಾಕೆಂದರೆ ಬರೀ IIT ಮತ್ತು NIT, IIIT ಮಾತ್ರ ಕಾಲೇಜ್ ಅಲ್ಲ JEಗೆ. ಅದಲ್ಲದೆ 10ರಿಂದ 15 ಕಾಲೇಜ್ಗಳಿಗೆ ಸೇರೋ ಒಂದು ಅವಕಾಶ ಇದೆ. ಆ ಟೈಮಲ್ಲಿ ಸ್ಕೋರ್ ಕಮ್ಮಿ ಬಂತು, ಸೀಟ್ ಸಿಕ್ಕಲಿಲ್ಲ ಅಂದ್ಬಿಟ್ಟು ಬೇರೆ ಕಡೆ ಡೈವರ್ಟ್ ಆಗಬೇಡಿ. ದಯವಿಟ್ಟು ಆ ಥರದ ಕೋರ್ಸ್ಗಳಿಗೆ ಈ JE ಸ್ಕೋರ್ ಮುಖಾಂತರ ಸೇರೋ ಅಂಥ ಒಂದು ಅವಕಾಶ ಇದೆ. ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ನಿಮಗೆ ಒಂದು ಉತ್ತಮವಾದ ಕಾಲೇಜು, ಯಾಕಂದರೆ ಫೀಸ್ಗಳು ಕಮ್ಮಿ ಇರ್ತವೆ, ಸೆಂಟ್ರಲ್ ಗೌರ್ಮೆಂಟ್ ಕಾಲೇಜ್ ಆಗಿರ್ತವೆ. ಆ ಥರದ ಕಾಲೇಜ್ಗಳಲ್ಲಿ ಓದೋದ್ರಿಂದ ಸ್ಟೈಫೆಂಡ್ ಸಿಗ್ತದೆ. ಕಮ್ಮಿ ದುಡ್ಡಲ್ಲಿ 100% ಜಾಬ್ ತಗೊಳ್ಳೋವಂಥ ಒಂದು ಅವಕಾಶ ಇರುತ್ತೆ. ಅನೇಕ ವಿಚಾರಗಳನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು VL ಪಾಂಡುರಂಗ ಅವರೇ. ನಮಸ್ಕಾರ. ನಮಸ್ಕಾರ ಸರ್. ಥ್ಯಾಂಕ್ ಯು.